ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಏನು ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ಮಟನ್ ಸಾಂಬಾರು. ಇವತ್ತು ನಮ್ಮ ಹಾಸನ್ ಸ್ಟೈಲಲ್ಲಿ ಮಟನ್ ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ತಾನೇ ಮಟನ್ನು ಫ್ರೆಶ್ ಆಗಿ ತೊಗೊಂಬಂದು ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಹಾಗೇನೆ ಇವತ್ತು ಊರಿಂದ ಅಪ್ಪ ಬರ್ತಿದ್ದಾರೆ. ಅಪ್ಪನಿಗೋಸ್ಕರ ಇವತ್ತು ಮಟನ್ ಸಾಂಬಾರ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, 2 kg ಮಟನ್ ಇದೆ. ಇದು ಆಡಿನ ಮಟನ್. ಇದು ನೋಡಿ, ನಲ್ಲಿ ಮುಳನು ಸಹ ಹಾಕಿಸ್ಕೊಂಡ್ ಬಂದಿದ್ದೀನಿ. ಫ್ರೆಂಡ್ಸ್, ಈಗ ಇದನ್ನೆಲ್ಲ ವಾಶ್ ಮಾಡ್ಕೊಂಡು ಮಟನ್ ಒಂದು 2-3 ಸಲ ವಾಶ್ ಮಾಡ್ಕೊಂಡು ತೊಗೊಂಡ್ಬಿಟ್ಟು ಬರ್ತೀನಿ. ಮತ್ತೆ ಇದಕ್ಕೆ ಏನೇನು ಮಸಾಲೆನ ಹಾಕೊಳ್ತೀನಿ ನಾನು ಈ ಸಾಂಬಾರ್ಗೆ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ನಮ್ಮ ಹಾಸನ್ ಸೈಡಲ್ಲಿ ಯಾವ ರೀತಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಒಂದು ನಿಮಿಷ ನೋಡಿ. ಮಟನ್ನು ತುಂಬಾ ಚೆನ್ನಾಗಿದೆ. ಇವಾಗ ಇದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬರ್ತೀನಿ. ನೋಡಿ, ತೊಳ್ಕೊಂಡು ಒಂದು 2-3 ಸಲ ತೊಳೆದ್ಬಿಟ್ಟು ತೊಗೊಂಡ್ಬಿಟ್ಟು ಬರ್ತೀನಿ. ಮಟನ್ ಅಂತೂ ತುಂಬಾ ಸಖತ್ತಾಗಿದೆ ಹೇಳಬೇಕು ಅಂದರೆ. ಫ್ರೆಂಡ್ಸ್, ಹಾಗೇನೆ ಮೊದಲಿಗೆ ನಾನು ಮಿಕ್ಸಿ ಜಾರ್ಗೆ ಶುಂಠಿ ಮತ್ತು ಈರುಳ್ಳಿ ಇವೆರಡನ್ನು ರುಬ್ಬೋದಕ್ಕೆ ಹಾಕೊಳ್ತೀನಿ. ಫ್ರೆಂಡ್ಸ್, ಮೊದಲಿಗೆ ನಾನು ಏನೇನು ಬೇಕು ಐಟಮ್ಸ್ ಅನ್ನೋದು ನಾನು ಫಸ್ಟೇ ತೋರಿಸ್ಬಿಡ್ತೀನಿ ನಿಮಗೆ. ನಾನು ನೋಡಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಏನಿಲ್ಲ ಅಂದರೂ ಒಂದು 10 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ 2 ಟೊಮೊಟೊ ತೊಗೊಂಡಿದ್ದೀನಿ. ಮತ್ತು ಇದು ಚಿಕ್ಕ ಸೈಜು ಈರುಳ್ಳಿ. ಇವು ಒಂದು 8 ಗೆಡ್ಡೆ ಈರುಳ್ಳಿನ ತೊಗೊಂಡಿದ್ದೀನಿ. ಮತ್ತು ಒಂದು 4 ಅಥವಾ ಒಂದು 3 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಮತ್ತು ಶುಂಠಿ ಮತ್ತು ತೆಂಗಿನಕಾಯಿ, ನೆಕ್ಸ್ಟು ಕಡಲೆ, ಮತ್ತು ಚಕ್ಕೆ ಲವಂಗ, ಮತ್ತು ಗಸಗಸೆ, ಮತ್ತು ಸಾಂಬಾರು ಪುಡಿ. ನಾವು ಮನೇಲೇ ಮಾಡಿ ಇಟ್ಟಿರೋಂಥ ಸಾಂಬಾರು ಪುಡಿ. ಇಷ್ಟನ್ನು ಮಸಾಲೆ ಇವಾಗ ರೆಡಿ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಹಾಗೇ ಒಂದು ತಪ್ಪಲಿನ ಇಟ್ಟಿದ್ದೀನಿ. ನಮ್ಮ ಮೈಸೂರು ಸೈಡಲ್ಲಿ ಯಾವ ರೀತಿ ಮಟನ್ ಸಾಂಬಾರು ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಒಂದು ತಪ್ಪಲಿ ಇಟ್ಟಿದ್ದೀನಿ. ತಪ್ಪಲಿ ಕಾಯ್ತೈತೆ. ಸ್ವಲ್ಪ ನೀರು ಹಾಕಿ ವಾಶ್ ಮಾಡಿದ್ದೆ. ಅದು ನೀರೆಲ್ಲ ಸ್ವಲ್ಪ ಸೀಲಿ ತಪ್ಪಲಿಲಿ. ಫ್ರೆಂಡ್ಸ್, ಹಾಗೇ ತಪ್ಪಲಿಲಿ ನೀರೆಲ್ಲ ಸೀದಿದೆ. ಇವಾಗ ಎಣ್ಣೆನ ಬಿಡ್ತೀನಿ. ಎಣ್ಣೆ ನೋಡ್ಕೊಂಬಿಡಬೇಕು. ಏಕೆಂದರೆ ನೆನ ಜಾಸ್ತಿ ಇದ್ದರೆ ಸ್ವಲ್ಪ ಎಣ್ಣೆನ ಕಮ್ಮಿ ಮಾಡಬೇಕು. ಆ ನೆನ ಜಾಸ್ತಿ ಇಲ್ಲ, ಅದಕ್ಕೆ ನಾನು ನೋಡಿಬಿಟ್ಟು ಬಿಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಎಣ್ಣೆ ಕಾದಿದೆ. ನಾನು ಶುಂಠಿ, ಬೆಳ್ಳುಳ್ಳಿ ಮತ್ತು ಒಂದು 4 ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ರುಬ್ಬಿದ್ದೆ. ಇವಾಗ ಈ ಮಸಾಲೆನ ಹಾಕ್ತೀನಿ. ಹಾಗೆಯೇ ಇದಕ್ಕೇನೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ತೀನಿ. ಹಾಗೆಯೇ ಸ್ವಲ್ಪ ಉಪ್ಪನ್ನ ಸೇರಿಸ್ತೀನಿ. ಒಗ್ಗರಣೆಗೆ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಇವಾಗ ಇದು ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗಲಿ. ಇವಾಗ ಈ ಮಟನಲ್ಲಿ ನೆಣನ ಸಪ್ರೇಟಾಗಿ ಎತ್ತಿಟ್ಕೊಳ್ತೀನಿ.
ನೋಡಿ ಇಷ್ಟು ನೆನೆ ಇದೆ. ಇದನ್ನು ನಾನು ಲಾಸ್ಟಿಗೆ ಆ ನೆನೆನ ಹಾಕೋದು, ಅದಕ್ಕೆ ಇದು ಸಪ್ರೇಟಾಗಿ ಎತ್ತಿಡ್ತೀನಿ ಫ್ರೆಂಡ್ಸ್. ಹಾಗೆಯೇ ಇವಾಗ ಮಸಾಲೆ ಈಗ ಫ್ರೈ ಆಗಿದೆ, ಚೆನ್ನಾಗಿ ಘಮ ಬರ್ತಾ ಇದೆ. ಈಗ ನಾನು ಮಟನ್ನ ಸೇರಿಸ್ತೀನಿ. ಫ್ರೆಂಡ್ಸ್, ನಾವು ಕಟ್ ಮಾಡಿಸಿದ್ದು ತೊಡೆ ಪೀಸು ನೋಡಿ, ನೆಲ್ಲಿ ಮುಳೆನೂ ಸಹ ಬಂದಿದೆ. ಹಾಗೆಯೇ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಇದು ಮಸಾಲೆಯಲ್ಲಿ ಫ್ರೈ ಆಗಬೇಕು. ಹಾಗೆಯೇ ಇದು ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಹೋದ ವೀಕ್ ತಾನೇ ಮಟನ್ ಸಾಂಬಾರು ಮಾಡಿದ್ದು, ಇವತ್ತು ಹಬ್ಬ ಬರ್ತೈತೆ, ಅದಕ್ಕೋಸ್ಕರ ಮಟನ್ ಸಾಂಬಾರು ಮಾಡ್ತಾ ಇದ್ದೀನಿ. ಹಬ್ಬ ಏನು ಉಳ್ಕೊಳ್ಳೋದಿಲ್ಲ, ಇವತ್ತು ಊಟ ಮಾಡಿಬಿಟ್ಟು ಹೋಗ್ತಾರೆ, ಅದಕ್ಕೋಸ್ಕರ ಅವ್ರಿಗೋಸ್ಕರ ಸ್ಪೆಷಲ್ಲಾಗಿ ಇವತ್ತು ಮಟನ್ ಸಾಂಬಾರು ಇವತ್ತು ಫ್ರೆಂಡ್ಸ್. ಹಾಗೆಯೇ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಮಟನ್ ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಮಟನ್ ಅಂತೂ ತುಂಬಾ ಚೆನ್ನಾಗಿದೆ ಹೇಳಬೇಕು ಅಂತ ಅಂದರೆ, ನಮ್ಮ ಹಿರಿಸವೆ ಕಡೆ ಅಂತೂ ಮಟನ್ನು ತುಂಬಾ ಚೆನ್ನಾಗಿರೋ ಮರಿಗಳನ್ನ ಕಟ್ ಮಾಡ್ತಾರೆ. ಹಾಗೆ ಒಂದೊಂದು ಸೈಡು ಸಿಂಧೂರು ಹಾಡು ಅಂತ ಅಂದ್ಬಿಟ್ಟು ಅವನ್ನ ಕಟ್ ಮಾಡ್ತಾರೆ, ಅದು ಫುಲ್ಲು ನೆಣ ಚೆನ್ನಾಗಿರಲ್ಲ. ಸಾಂಬಾರು ಅಷ್ಟೇ ಫುಲ್ಲು ಜಿಡ್ಡಿರುತ್ತೆ, ಇದು ಜಾಸ್ತಿ ಜಿಡ್ಡು ಇರಲ್ಲ, ಮತ್ತು ಮಟನ್ನು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಗೆಯೇ ಇವಾಗ ಒಂದು 10 ನಿಮಿಷ ಆಗಿದೆ, ಚೆನ್ನಾಗಿ ಫ್ರೈ ಆಗಿದೆ ಹೇಳಬೇಕು ಅಂತ ಅಂದರೆ ಮಟನ್ನು. ಇನ್ನೊಂದು 5 ನಿಮಿಷ ಫ್ರೈ ಆಯಿತು ಅಂದರೆ ಚೆನ್ನಾಗಿ ಫ್ರೈ ಆಗುತ್ತೆ. ಇನ್ನೊಂದು ಸ್ವಲ್ಪ ನೀರಿದೆ, ಅದೆಲ್ಲ ನೀರೆಲ್ಲ ಸೀಕೋಬೇಕು. ಇನ್ನೊಂದು 5 ನಿಮಿಷ ಫ್ರೈ ಆದರೆ ಸಾಕು. ಸ್ವಲ್ಪ ನೀರಿನ ಅಂಶ ಇದೆ, ಅದು ನೀರಿನ ಅಂಶ ಎಲ್ಲ ಸ್ವಲ್ಪ ಸೀಕೊಂಡಾದ್ಮೇಲೆ ಮತ್ತೆ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಹಾಗೆಯೇ ಇವಾಗ ನೀರೆಲ್ಲ ಸೀಕೊಂಡಿದೆ, ನಾನು ಕೊತ್ತಂಬರಿ ಸೊಪ್ಪು ಮತ್ತು ಸಾಂಬಾರು ಪುಡಿ, ಟೊಮೊಟೊ ಇಷ್ಟು ರುಬ್ಬಿರೋ ಮಸಾಲೆನ ಇವಾಗ ಸೇರಿಸ್ತಾ ಇದ್ದೀನಿ. ಇದನ್ನ ಇವಾಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಬೇಕು. ಇವಾಗ ಇದು ಮಿಕ್ಸ್ ಆಗಿದೆ, ಈಗ ಇದು ಒಂದು 10 ಮಿನಿಟ್ಸ್ ಇದು ಫ್ರೈ ಆಗಲಿ ಫ್ರೆಂಡ್ಸ್. ಹಾಗೆಯೇ ಒಂದು 10 ಮಿನಿಟ್ಸ್ ಆಗಿದೆ. ಇವಾಗ ನಾನು ಕಾಯಿ ಮತ್ತು ಕಡಲೆ ರುಬ್ಬಿರೋ ಮಸಾಲೆನ ಸೇರಿಸ್ತೀನಿ. ಕಾಯಿ, ಕಡಲೆ, ಒಂದು ಟೊಮೊಟೊ ಇಷ್ಟು ಹಾಕೊಂಡು ರುಬ್ಬಿರೋದು. ಫ್ರೆಂಡ್ಸ್, ಹಾಗೆಯೇ ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಂಡು ಇವಾಗ ನಮ್ಗೆ ಎಷ್ಟು ನೀರು ಬೇಕು ಅಷ್ಟನ್ನು ಸೇರಿಸ್ಬೇಕು. ಇವಾಗ ಫ್ರೆಂಡ್ಸ್, ಹಾಗೆಯೇ ಇವಾಗ ನಾನು ಸ್ವಲ್ಪ ಮಟನ್ ಮಸಾಲಾನ ಸೇರಿಸ್ತಾ ಇದ್ದೀನಿ. ನಾನಿದು ಮನೇಲೇ ಮಾಡ್ಕೊಂಡಿರೋ ಮಟನ್ ಮಸಾಲ, ಇದನ್ನು ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಗೆಯೇ ಸಾಂಬಾರು ರೆಡಿ ಆಗ್ತಾ ಇತ್ತು. ಅಪ್ಪರು ಅಷ್ಟರೊಳಗೆ ಬಂದೇ ಬಿಟ್ಟರು. ನಾನು ಅನ್ನ ಮುದ್ದೆ ಫಸ್ಟು ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಈಗ ಸಾಂಬಾರು ರೆಡಿ ಆಯಿತು ಅಂದರೆ ಅವ್ರಿಗೆ ಊಟ ಕೊಡಬೇಕು. ಅವರು ಊರಿಂದ ಬಂದಿದ್ದಾರೆ, ಊಟ ಮಾಡ್ಕೊಂಡು ವಾಪಸ್ ಹೋಗ್ತಾರೆ. ಹಾಗೆಯೇ ಫಸ್ಟು ನಾನು ಒಗ್ಗರಣೆಗೆ ಸ್ವಲ್ಪ ಉಪ್ಪನ್ನ ಹಾಕಿದ್ದೆ. ಇವಾಗ ಸ್ವಲ್ಪ ರುಚಿ ನೋಡಿಬಿಟ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ.
ಫ್ರೆಂಡ್ಸ್ ಹಾಗೇನೆ ಊರಿಂದ ನಮ್ಮ ಅಪ್ಪಾಜಿ ಮತ್ತು ನಮ್ಮ ಇಬ್ಬರು ದೊಡ್ಡಪ್ಪರ ಮಕ್ಕಳು ನಮ್ಮ ಅಣ್ಣದಿರು ಸಹ ಬಂದಿದ್ರು. ನೋಡಿ ಅಲ್ಲೇ ವಿಂಡೋದಲ್ಲಿ ಕಾಣಿಸ್ತಾ ಇದ್ದಾರೆ ಅವರೇನೆ. ಫ್ರೆಂಡ್ಸ್ ಹಾಗೆಯೇ ಸಾಂಬಾರು ಚೆನ್ನಾಗಿ ಕುದಿ ಹತ್ತಿತ್ತು. ತಪ್ಪೆ ಸ್ವಲ್ಪ ಚಿಕ್ಕದಕ್ಕಿದೆ, 2 kg ಮಟನ್ ಇದು. ಅದಕ್ಕೆ ಸ್ವಲ್ಪ ಉಕ್ಕಿ ಬರ್ತಾ ಇತ್ತು. ಫ್ರೆಂಡ್ಸ್ ಹಾಗೆಯೇ ಮಟನ್ ಸಾಂಬಾರು ಚೆನ್ನಾಗಿ ಕುದಿ ಬರ್ತಾ ಇತ್ತು. ಸ್ಮೆಲ್ ಅಂತೂ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿ ಬರ್ತಾ ಇತ್ತು. ನಾನು ಸ್ವಲ್ಪ ಮಟನ್ ಸಾಂಬಾರು ಜಾಸ್ತಿನೇ ಮಟನ್ ಚೆನ್ನಾಗಿ ಬೇಯಬೇಕು, ಯಾಕೆಂದರೆ ನಮ್ಮ ಅಪ್ಪನಿಗೆ ಹಲ್ಲಾಗೋದಿಲ್ಲ, ಅದಕ್ಕೋಸ್ಕರ ಚೆನ್ನಾಗಿ ಬೇಯಿಸ್ತಾ ಇದ್ದೆ. ಫ್ರೆಂಡ್ಸ್ ಹಾಗೆಯೇ ಇವಾಗ ಮಟನ್ ಸಾಂಬಾರು ಚೆನ್ನಾಗಿ ಬಂದಿದೆ. ನಾನು ಇವಾಗ ನೆನನ ಈ ಟೈಮಲ್ಲಿ ಹಾಕ್ತೀನಿ. ಇದು ನೆನ ಹಾಕಿದ್ಮೇಲೆ ಇನ್ನೊಂದು 20 ನಿಮಿಷ ಬೆಂದರೆ ಸಾಂಬಾರು ರೆಡಿ ಆಯಿತು. ನಮ್ಮ ಹಾಸನ ಸ್ಟೈಲ್ ಮಟನ್ ಸಾಂಬಾರು ರೆಡಿ ಆಯಿತು. ಫ್ರೆಂಡ್ಸ್ ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಒಳ್ಳೊಳ್ಳೆ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.